ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದ್ದ ಪಾಲು ರಾಜ್ಯಕ್ಕೆ ಇನ್ನೂ ಸಿಕ್ಕಿಲ್ಲ. ಬರ ಪರಿಹಾರಕ್ಕೆ ನಯಾ ಪೈಸೆ ಬಿಡುಗಡೆ ಆಗಿಲ್ಲ. ಬೇಡ ಬೇಡ ಖಾಲಿ ಚೊಂಬು ಬೇಡ ಅಂತ ಘೋಷಣೆ ಕೂಗೋದ್ರ ಮುಖಾಂತರ ಚೊಂಬೇಶ್ವರ ಚೊಂಬು ಕೊಟ್ಟ ಮೋದಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು. ನರೇಂದ್ರ ಚೊಂಬೇಶ್ವರನಿಗೆ ಧಿಕ್ಕಾರ, ನಮ್ಮ ಪಾಲು ನಮ್ಮ ಹಕ್ಕು ಅಂತ ಘೋಷಣೆ ಮಾಡೋದ್ರ ಮುಖಾಂತರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಪೋಸ್ಟರ್ ಪ್ರದರ್ಶಿಸಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡ ಬೇಡ ಖಾಲಿ ಚೊಂಬು ಕೊಡೋದು ಬೇಡ ಅಂತ. ಹಂಗ್ ನೋಡೋದಾದ್ರೆ ಮೊನ್ನೆ ಸೋಮವಾರ ಕರ್ನಾಟಕ ಬರ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ವಿಚಾರಣೆ ಆಯ್ತು. ಆ ಕೇಂದ್ರ ಸರ್ಕಾರದ ಪರವಾಗಿ ವಕೀಲರು ಹೇಳಿದ್ರು 1 ವಾರದೊಳಗೆ ತೀರ್ಮಾನ ತಗೊಳ್ತೀವಿ ಅಂತ. ಅದರ ಬೆನ್ನಲ್ಲೇ ಪ್ರತಿಭಟನೆ ಮಾಡ್ತಾ ಇದೆ ಕಾಂಗ್ರೆಸ್. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಪ್ರತಿಭಟನೆ ಯಾವ ಹಂತದಲ್ಲಿ ಸಾಗ್ತಾ ಇದೆ? ಸುಪ್ರೀಂ ಕೋರ್ಟ್ ಅಲ್ಲಿ ಆಲ್ರೆಡಿ ವಿಚಾರಣೆ ಆಗಿದೆ. 1 ವಾರದೊಳಗೆ ನಾವು ತೀರ್ಮಾನ ತಗೊಳ್ತೀವಿ ಅಂತ ಕೇಂದ್ರದ ಪರವಾಗಿ ವಕೀಲರು ಕೂಡ ಹೇಳಿದ್ದಾರೆ. ಹಾಗಿದ್ರೂ ಈ ಪ್ರತಿಭಟನೆ ಯಾಕೆ ಮತ್ತು ಇದರ ರೂಪುರೇಷೆ ಹೇಗಿದೆ? ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ಒಂದು ಸ್ಪಷ್ಟ, ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಕೇಂದ್ರ ಒಂದು ನಿರ್ಧಾರಕ್ಕೆ ಬರುತ್ತೆ. ತನ್ನ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಮುಂದೆ ಪ್ರಕಟಿಸುತ್ತೆ. ನಾವು ಸೋಮವಾರದ ಒಳಗಾಗಿ ಇದ್ರ ಬಗ್ಗೆ ತೀರ್ಮಾನ ಕೈಗೊಳ್ತೀವಿ ಅಂದರೆ ಹಿಂದೆ ನಾವು ಸರ್ಕಾರ ಮಾಡಿದಂಥ ಆರೋಪ ಸರಿ ಇದೆ, ಕೇಂದ್ರ ಮಲ್ತಾಯಿ ಧೋರಣೆಯನ್ನು ತೋರಿಸಿತ್ತು ಅನ್ನುವಂಥದ್ದನ್ನ ಮುಂದಿಟ್ಕೊಂಡು ಕೇಂದ್ರ ಈ ರೀತಿ ನಡ್ಕೊಂಡಿದ್ದು ತಪ್ಪು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ನಾವೀಗ ನೋಡ್ತಾ ಇರ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಈಗ ವಿಧಾನಸೌಧ ಮತ್ತು ವಿಕಾಸಸೌಧ ನಡುವೆ ಇರುವಂತಹ ಗಾಂಧಿ ಪ್ರತಿಮೆಯ ಬಳಿಯಲ್ಲಿ ನಡೀತಾ ಇರುವಂಥದ್ದು. ಅಂದರೆ ನಮಗೆ ಸುಪ್ರೀಂ ಕೋರ್ಟಿನ ಮುಂದೆ ಬಂದು ಕೇಂದ್ರ ಒಪ್ಪಿಕೊಳ್ಳಬೇಕಾಯಿತು. ಅಲ್ಲಿವರೆಗೂ ಕೂಡ ನಾವು ಎಲ್ಲವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ರು ಹೊರತು ಎಲ್ಲೂ ಕೂಡ ನಾವು ಕೊಟ್ಟಿಲ್ಲ ಅಂತಾಗಲಿ ಅಥವಾ ಕೊಡಬೇಕಿದೆ ಅನ್ನುವಂಥದ್ದು ಕೂಡ ಒಪ್ಕೊಂಡಿರಲಿಲ್ಲ. ಇದು ಕೇಂದ್ರ ರಾಜ್ಯಕ್ಕೆ ಮಾಡಿದಂತಹ ಅನ್ಯಾಯ ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ ನಾಯಕರ ವಾದ. ಆ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ನಮ್ಮ ಪ್ರತಿಭಟನೆಯನ್ನು ದಾಖಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಕೂಡ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಜೊತೆಗೆ ಅಂದರೆ ಕೇಂದ್ರ ಏನು ಸುಪ್ರೀಂ ಕೋರ್ಟ್ಗೆ ಸೂಚನೆ ಕೊಡಲಾಯಿತು ಅಲ್ಲಿ ಸಾಕಂತೆ ನಾನೀಗ ಶಾಸಕರಂತ ಶಿವಲಿಂಗೇಗೌಡರು ಮಾತಾಡಿಸೋ ಪ್ರಯತ್ನ ಮಾಡಿ. ಪ್ರತಿಭಟನೆ ಮಾಡಲೇಬೇಕಾಯಿತು. ಸುಪ್ರೀಂ ಕೋರ್ಟಲ್ಲಿ ಹೇಳಿದಾರಲ್ಲ, ನ್ಯಾಯಯುತವಾಗಿ ನಡ್ಕೊಳ್ಳಿ, ಗೌರವಯುತವಾಗಿ ಅವ್ರಿಗೆ ಕೊಡಬೇಕಾದ ಹಣ ಕೊಡಿ ಅಂತ ಹೇಳಿದ್ದಾರೆ. ಕೋರ್ಟ್ಗೆ ಹೋಗಿ ಹಣ ತಗೊಳ್ಳೋಂಥ ಪರಿಸ್ಥಿತಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಬಂದರೆ ಏನಾಗುತ್ತೆ ಹೇಳಿ? ಇವರೇನು ಕೊಡದೇ ಇದ್ದರೆ ಸುಳ್ಳು ಹೇಳಿಕೆ. ಇದು ಇಲ್ಲಿ ಶಾಸಕರು ಕೂಡ ಮಾತಾಡ್ತಿರುವಂಥದ್ದು. ಅಂದರೆ ತಮ್ಮ ಪ್ರತಿಭಟನೆಯನ್ನು ನಾವು ದಾಖಲಿಸಬೇಕಿತ್ತು, ಅದಕ್ಕೆ ಅದನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಸುಪ್ರೀಂ ಕೋರ್ಟ್ವರೆಗೂ ಹೋಗುವವರೆಗೂ ಕೂಡ ನಮಗೆ ನ್ಯಾಯ ಸಿಗಲಿಲ್ಲ ಅನ್ನುವಂಥದ್ದು ಶಾಸಕರ ಮಾತು ಕೂಡ. ವಿದ್ಯಾ, ಇನ್ನು ಸುಕೇಶ್, ಶುಕ್ರವಾರ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಡೀತಾ ಇದೆ. ಹೀಗಿರುವಾಗ ಈ ರಾಜಕೀಯ ಲೆಕ್ಕಾಚಾರ, ಲಾಭದ ಲೆಕ್ಕಾಚಾರಗಳು ಈ ಪ್ರತಿಭಟನೆ ವಿಚಾರದಲ್ಲಿ ಹೇಗೆ ಆಗ್ಬೋದು, ಹೇಗೆ ಸಾಗ್ಬೋದು ಅಂತ ಸದ್ಯಕ್ಕೆ ಅನಿಸ್ತಾ ಇದೆ ನಿಮಗೆ? ವಿದ್ಯೆ, ಖಂಡಿತವಾದ ರಾಜಕೀಯವಾಗಿ ಕೂಡ ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕಂದರೆ ಮೊದಲಿಂದಲೂ ಕೂಡ ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಬಂದಿತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಮಗೆ ನಮ್ಮ ಪಾಲಿನ ಬರ ಪರಿಹಾರವನ್ನು ಕೊಟ್ಟಿಲ್ಲ ಅಂತ. ಇದಕ್ಕೆ ಕೇಂದ್ರ ಬಿಜೆಪಿ ನಾಯಕರುಗಳು, ರಾಜ್ಯ ಬಿಜೆಪಿ ನಾಯಕರುಗಳು ರಾಜ್ಯ ಸರ್ಕಾರ ಸುಳ್ಳನ್ನು ಹೇಳ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಸತ್ಯಾಸತ್ಯತೆ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಿನ ಮೊರೆ ಹೋದ ನಂತರದಲ್ಲಿ ರಾಜ್ಯ ಸರ್ಕಾರ ಒಂದು ಹಂತಕ್ಕೆ ಕೇಂದ್ರ ಮತ್ತು ರಾಜ್ಯದ ನಡುವೆ ಬರ ಪರಿಹಾರವನ್ನು ಕೊಡುವ ಮಟ್ಟಿಗೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುವ ಹಂತಕ್ಕೆ ಬಂತು. ಇವೆಲ್ಲವನ್ನು ಸಹಜವಾಗಿಯೇ ರಾಜಕೀಯವಾಗಿ ಕೂಡ ಇವತ್ತಿನ ಚುನಾವಣೆಯಲ್ಲಿ ಬಳಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ಬೆಳವಣಿಗೆ ಆಗಿರೋದ್ರಿಂದ ಸಹಜವಾಗಿಯೇ ಇದು ರಾಜಕೀಯವಾಗಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಮತ್ತು ಕಾಂಗ್ರೆಸ್ ಪಾಲಿಗೆ ಒಂದು ಅಸ್ತ್ರ ಕೂಡ ಆಗುವಂಥ ಸಾಧ್ಯತೆ ಕೂಡ ಇದೆ. ವಿದ್ಯಾ, ಥ್ಯಾಂಕ್ ಯು ಸುಕೇಶ್ ತಮ್ಮ ಡೀಟೇಲ್ಸ್ಗೆ. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಪೇಸಿಎಂ ಅನ್ನೋ ಪೋಸ್ಟರ್ ಹಾಕೋದ್ರ ಮುಖಾಂತರ ಬಹಳ ದೊಡ್ಡ ಮಟ್ಟದ ರಾಜಕೀಯ ಲಾಭವನ್ನ ಕಾಂಗ್ರೆಸ್ ಪಡೆದುಕೊಂಡಿತ್ತು. ಈಗ ಖಾಲಿ ಚೊಂಬು ಪ್ರದರ್ಶನ ಮಾಡೋದ್ರ ಮುಖಾಂತರ ಅದೇ ರೀತಿಯ ಪೋಸ್ಟರ್ ಅವರು ಶುರು ಮಾಡಿದೆ. ಇದ್ಯಾವ ರೀತಿಯಾಗಿ ರಾಜಕೀಯ ಲಾಭವನ್ನ ತಂದುಕೊಡುತ್ತೆ ಕಾಂಗ್ರೆಸ್ಗೆ ಕಾದು ನೋಡಬೇಕು. ಸತ್ಯ ಮತ್ತು ಅಹಿಂಸೆ ಪ್ರತಿಪಾದಕ ಮಹಾತ್ಮ ಗಾಂಧಿಯವರಿಗೆ, ಸತ್ಯ ಮತ್ತು ಅಹಿಂಸೆಯ ಪ್ರತಿಪಾದಕ ಮಹಾತ್ಮ ಗಾಂಧಿಯವರಿಗೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಪಂಡಿತ್ ನೆಹರು ಅವರಿಗೆ ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. Go back, go back. Go back, go back. Go back, go back. Go back.
Amit Shah, go back. Go back, go back. Amit Shah, go back. Down, down. BJP. 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 Go back, go back. Amit Shah, go back. 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 ಕರ್ನಾಟಕ ರಾಜ್ಯಸಭೆಯಲ್ಲಿ ನಡೆಯುತ್ತಿರುವ ದಬ್ಬಾಳಿಕೆ ಗೋ ಬ್ಯಾಕ್ ಅಮಿತ್ ಶಾ ಗೋ ಬ್ಯಾಕ್. ಚೊಂಬೇಶ್ವರನಿಗೆ ಧಿಕ್ಕಾರ, ಚೊಂಬು ಕೊಟ್ಟಂತಹ ಮೋದಿಗೆ ಧಿಕ್ಕಾರ ಅಂತ ಸಿಎಂ ನೇತೃತ್ವದಲ್ಲಿ ವಿಧಾನಸೌಧದ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸುರ್ಜೇವಾಲ್ ಅವರು ಕೂಡ ಭಾಗಿಯಾಗಿದ್ದಾರೆ, ಗಮನಿಸ್ತಾ ಇದ್ದೀರಿ. ರಾಜ್ಯದ ಪಾಲು ಸಿಕ್ಕಿಲ್ಲ, ಬರ ಪರಿಹಾರ ನಯಾ ಪೈಸೆ ಬಿಡುಗಡೆ ಆಗಿಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೆ ಸೋಮವಾರ ಇದು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಚರ್ಚೆಗೆ ಬಂದಿತ್ತು. ಒಂದು ವಾರ ಸಮಯವನ್ನ ಕೂಡ ಕೇಂದ್ರ ಸರ್ಕಾರದ ಪರ ವಕೀಲರು ಪಡೆದುಕೊಂಡಿದ್ರು. ಅದರ ನಡುವೆಯೂ ಕೂಡ ಪ್ರತಿಭಟನೆಯನ್ನ ಮಾಡೇ ತೀರ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿಯಾಗಿದೆ. ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ವಿಧಾನಸೌಧದ ಮುಂಭಾಗ ಕಾಂಗ್ರೆಸ್ನ ಎಲ್ಲ ಶಾಸಕರು, ಸಚಿವರುಗಳು ಒಟ್ಟಾಗಿ ಧಿಕ್ಕಾರವನ್ನ ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ ಕೂಗ್ತಾ ಇದ್ದಾರೆ. ಕಷ್ಟ ಕಾಲದಲ್ಲಿ ರೈತರನ್ನು ಮರೆತ ಬಿಜೆಪಿಗೆ